ಮದುವೆ ಬಗ್ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟ ರಚಿತಾ ರಾಮ್ ಸ್ವತಃ ತಾವೇ ಲೈವ್ ಬಂದ್ಬಿಟ್ಟು ತಾವು ಒಂದು ಮದುವೆ ಆಗ್ತಿರ್ತಕ್ಕಂಥ ಒಂದು ಹುಡುಗನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇವರು ಒಂದು ಬಿಸ್ನೆಸ್ ಮ್ಯಾನ್ ಅಂತೆ. ಸೊ ಯಾರು ಇವ್ರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ, ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟಕ್ಕೂ ಇಷ್ಟು ದಿನ ಯಾಕೆ ಬಿಟ್ಟರು ಇವರು ರಚಿತಾ ರಾಮ್ರವರು, ಸೊ ಇವರನ್ನ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸ್ಯಾಂಡಲ್ವುಡ್ ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ಒಂದು ಕಿರುತೆರೆಯ ಹಲವಾರು ಒಂದು ಕಾಮಿಡಿ ಶೋಗಳಲ್ಲೂ ಕೂಡ ಒಂದು ಜಡ್ಜಸ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ತುಂಬಾ ಅಂದರೆ ತುಂಬಾನೇ ಒಂದು ಹೆಸರನ್ನ ಮಾಡಿದ್ದಾರೆ. ಕಿರುತೆರೆಯ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದ ಮೂಲಕ ಒಂದು ಬಣ್ಣದ ಬದುಕಿಗೆ ಎಂಟ್ರಿಯನ್ನ ರಚಿತಾ ರಾಮ್ ರವರು ಪಡಿತಾರೆ. ನಂತರ ದರ್ಶನ್ ರವರ ಜೊತೆಗೆ ಬುಲ್ಬುಲ್ ಸಿನಿಮಾವನ್ನ ಮಾಡಿ ತುಂಬಾನೇ ಒಂದು ಉತ್ತುಂಗಕ್ಕೆ ಏರ್ತಾರೆ. ತುಂಬಾನೇ ಒಂದು ಖ್ಯಾತಿಯನ್ನ ಇವರು ಪಡೆದುಕೊಳ್ತಾರೆ. ಆಮೇಲೆ ಇವರು ಒಂದು ತಿರುಗಿ ನೋಡಿ ಅಲ್ಲ, ಯಾಕಪ್ಪ ಅಂತಂದ್ರೆ ದರ್ಶನ್ ರವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ರವರಾಗಿರ್ಬೋದು, ಉಪೇಂದ್ರ, ಸುದೀಪ್, ಈ ಎಲ್ಲ ನಟರೊಂದಿಗೆ, ಅನೇಕ ಸ್ಟಾರ್ ನಟರೊಂದಿಗೆ ಹಲವಾರು ಮೂವಿಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾನೇ ಒಂದು ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಇನ್ನು ಕಿರುತೆರೆಯ ರಿಯಾಲಿಟಿ ಶೋ ಜವಾಬ್ದಾರಿಯ ಜೊತೆಗೆ ಒಂದು ಪ್ರೇಮ್ ನಿರ್ದೇಶನದ ಒಂದು ಹಲವಾರು ಮೂವಿಗಳನ್ನು ಇವರು ಮಾಡ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಪ್ರೇಮ್ ನಿರ್ದೇಶನದ ಒಂದು ಏಕಲವ್ಯ, ಪ್ರಭು ನಿವಾಸ್ ನಿರ್ದೇಶನದ ದಾಳಿ, ಮತ್ತು ರಮೇಶ್ ಅರವಿಂದ್ ಅವರ ನಿರ್ದೇಶನದ 100, ಹಾಗೆ ವಿ ನಾಗೇಂದ್ರ ಪ್ರಸಾದ್ ನಿರ್ದೇಶನದ ಪಂಥ, ನಾಗಶೇಖರ್ ಅವರ ನಿರ್ದೇಶನದಲ್ಲಿ ಸಂಜಯ್ ಅಲಿಯಾಸ್ ಸಂಜು ಎಂಬ ಸಿನಿಮಾಗಳಲ್ಲಿ ಇವರು ನಟಿಸ್ತಾರೆ. ತುಂಬಾನೇ ಒಂದು ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ರಚಿತಾ ರಾಮ್ ರವರ ಅಕ್ಕ ಆದಂತಹ ನಿತ್ಯಾ ರಾಮ್ಗೆ ಇತ್ತೀಚೆಗಷ್ಟೇ ಮದುವೆ ಆಗಿತ್ತು. ಇನ್ನು ಇವ್ರ ಮದುವೆ ಯಾವಾಗ ಅಂತಕ್ಕಂಥದ್ರ ಬಗ್ಗೆ ಹಲವಾರು ಸುದ್ದಿಗಳು ಸುಳಿದಾಡ್ತಾ ಇದ್ವು. ಇನ್ನು ಆದಷ್ಟು ಬೇಗ ಮದುವೆ ಆಗಲಿ, ಇವ್ರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನ ಅಭಿಮಾನಿಗಳು ಕಾಯ್ಕೊಂಡು ಕೂತಾ ಇದ್ರು. ಯಾಕಪ್ಪ ಅಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಒಂದು ಜನರು ಇದ್ದಾರೆ ಇನ್ನೂ ಕೂಡ ಮದುವೆ ಆಗದಿರ್ತಕ್ಕಂಥವ್ರು. ಸೊ ತುಂಬಾನೇ ವಯಸ್ಸಾದ್ರೂ ಕೂಡ ಇನ್ನೂ ಮದುವೆ ಆಗದಿರೋ ಪಟ್ಟಿಯಲ್ಲಿ ಇವರು ಕೂಡ ರಚಿತಾ ರಾಮ್ ರವರು ಕೂಡ ಇದ್ದಾರೆ. ಈಗಾಗಲೇ ಒಂದು ಅನುಶ್ರೀ ಅವರು ಕೂಡ ಇದ್ರು. ಈಗ ಅನುಶ್ರೀ ಅವರು ಕೂಡ ಒಂದು ಮದುವೆಯನ್ನ ಕೂಡ ಆದ್ರು. ಅದಾದ ನಂತರ ಒಂದು ರಮ್ಯಾ, ಹಾಗೆ ಈ ಒಂದು ರಚಿತಾ ರಾಮ್ ರವರು ಇದ್ದಾರೆ. ರಚಿತಾ ರಾಮ್ ಸಿನಿಮಾ ರಂಗದವರೊಬ್ಬರ ಜೊತೆ ಮದುವೆ ಆಗಲಿದ್ದಾರೆ ಅಂತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಇನ್ನು ಆದರೆ ತಮ್ಮ ಮದುವೆ ಬಗ್ಗೆ ನಡೆದಿರ್ತಕ್ಕಂಥ ಚರ್ಚೆಗಳು ಅದು ನಿಜ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಇವರು ಹೇಳಿದ್ರು. ಇನ್ನು ತಾವು ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಬಗ್ಗೆ ಒಂದು ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರು. ನಾನು ಮದುವೆ ಆಗುವಾಗ ಒಂದು ತುಂಬಾನೇ ಒಂದು ಯೋಚನೆಯನ್ನ ಮಾಡ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನಾನು ಒಂದು ಮದುವೆಯನ್ನ ಆಗ್ತಾ ಇದ್ದೀನಿ, ಸೊ ಒಂದು ಅವರು ಕೂಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರು. ನಾನು ನಮ್ಮ ತಂದೆ ತಾಯಿಯವರು ತೋರಿಸಿದಂತ ಹುಡುಗನೊಂದಿಗೆ ಮದುವೆ ಆಗ್ತಾ ಇದ್ದೀನಿ, ಅವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ರು. ತುಂಬಾನೇ ಒಂದು ಖುಷಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನನ್ನ ಸಿನಿಮಾಗಳಾಗ್ಲಿ, ಹಾಗೆ ವೈಯಕ್ತಿಕ ವಿಷಯಗಳಾಗ್ಲಿ ಎಲ್ಲನ್ನೂ ನಾನು ತುಂಬಾನೇ ಹಂಚಿಕೊಳ್ಳೋದಿಲ್ಲ, ಎಲ್ಲವನ್ನು ಕೂಡ ಪ್ರೈವೇಟ್ ಆಗಿ ಇಟ್ಕೊಳ್ತೀನಿ. ಆದ್ರೆ ಈ ಒಂದು ಮಾತನ್ನ ಎಲ್ಲರ ಹತ್ರ ಹೇಳಬೇಕು ಅನಿಸ್ತು, ಅದಕ್ಕಾಗಿಯೇ ನಾನು ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ನಾನು ಮದುವೆ ಆಗಲಿದೆ ಅಂತಕ್ಕಂಥ ಮಾತನ್ನ ಒಂದು ರಚಿತಾ ರಾಮ್ ರವರು ಹೇಳಿದ್ದಾರಂತೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಬಿಸ್ನೆಸ್ ಮ್ಯಾನ್ ಅವರ ಜೊತೆ ಇವರ ಮದುವೆ ಆಗಲಿದೆ ಅಂತೆ. ಸೊ ಆ ಬಿಸ್ನೆಸ್ ಮ್ಯಾನ್ ಯಾರು, ಯಾವ ಒಂದು ಬಿಸ್ನೆಸ್ ಅನ್ನ ಮಾಡ್ತಾರೆ, ಅವ್ರು ಏನಾದರೂ ಇರೋದು ಕರ್ನಾಟಕದಲ್ಲಿ ಅಥವಾ ವಿದೇಶದಲ್ಲಿ ಇರೋದಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಆದಷ್ಟು ಬೇಗ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಈ ಒಂದು ರಚಿತಾ ರಾಮ್ ರವರ ಮದುವೆ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.